ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತೊಂದು ಸ್ಯಾರಿ ಕುಚ್ಚಿನ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಕ್ರೋಶಾ ಕುಚ್ಚು ಹಾಕೋಕ್ಕೆ ಬರ್ದಿದ್ದವರು ಕೂಡ ಈ ಡಿಸೈನನ್ನು ಹಾಕ್ಬೋದು. ಸಿಂಪಲ್ಲಾಗಿ ಸೂಜಿಯಲ್ಲಿ ಹಾಕೋದನ್ನು ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಸೂಜಿಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ, ಅಂದರೆ ಬಟ್ಟೆ ಹೊಲಿಯೋ ದಾರವನ್ನು ಪೋಣಿಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಈ ರೀತಿ ರಿಂಗ್ ಬೀಡ್ಸನ್ನು ತಗೊಂಡಿದ್ದೀನಿ. ಹಾಗೆ ಸಣ್ಣದಾದ ಕ್ರಿಸ್ಟಲನ್ನು ತಗೊಂಡಿದ್ದೀನಿ. ಕ್ರಿಸ್ಟಲ್ಲೇ ಆಗಬೇಕು ಅಂತೇನಿಲ್ಲ ಫ್ರೆಂಡ್ಸ್, ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆಯೋ ಅದನ್ನು ನೀವು ತಗೋಬಹುದು. ಹಾಗೆ ನಾನಿಲ್ಲಿ ಕುಚ್ಚಿಗೆ ದಾರವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕೂಡ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪತ್ತೆ. ಫ್ರೆಂಡ್ಸ್, ನಿಮಗಿಲ್ಲಿ ಕಾಣ್ತಿರ್ಬೋದು, ನಾನಿಲ್ಲಿ 1 ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, 1 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡಿದ್ದೀನಿ. 1 ಇಂಚಿಗೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲಿ ಮಾರ್ಕ್ ಮಾಡಿದ್ದೀವೋ ಅಲ್ಲಿಗೆ ಸೂಜಿಯನ್ನು ಹಾಕ್ತಾಯಿದ್ದೀನಿ. ಸೂಜಿಯನ್ನು ತೆಕ್ಕೊಂಡು ಆಮೇಲೆ ಒಂದು ನಾಟನ್ನು ಹೀಗೆ ಅದೇ ಜಾಗಕ್ಕೆ ಈ ಕಡೆಯಿಂದ ಚುಚ್ಚುತ್ತಾ ಇದ್ದೀನಿ. ಅಂದರೆ ಇಲ್ಲೊಂದು ನಾಟ್ ಆದ ಹಾಗೆ ಕಾಣಿಸುತ್ತೆ, ನಮಗೆ ಇಲ್ಲಿ ಥ್ರೆಡ್ಡು ಕಾಣಿಸುತ್ತೆ. ಹಾಗೆ ನಾನು ಒಂದು ರಿಂಗನ್ನು ಪೋಣಿಸ್ಕೊತೀನಿ. ಆಮೇಲೆ ನಾನಿಲ್ಲಿ ರಿಂಗನ್ನು ನಾನು ಒಂದು ಹೋಲಿಗೆ ಮಾತ್ರ ಪೋಣಿಸ್ಕೊಂಡಿದ್ದೀನಿ. ಒಂದು ರಿಂಗಲ್ಲಿ 2 ಹೋಲ್ ಇರುತ್ತೆ, ನಾನಿಲ್ಲಿ ಒಂದೇ ಹೋಲಿಗೆ ಪೋಣಿಸ್ಕೊಂಡಿದ್ದೀನಿ. ಇಲ್ಲಿ 3 ಸಣ್ಣ ಕ್ರಿಸ್ಟಲನ್ನು ಪೋಣಿಸಿದ್ದೀನಿ. ಕ್ರಿಸ್ಟಲ್ಲೇ ಆಗಬೇಕು ಅಂತೇನಿಲ್ಲ, ನೀವು ಇದಕ್ಕೆ ಬೇರೆ ರೀತಿ ಯಾವ ರೀತಿ ಬೀಡ್ಸನ್ನು ಬೇಕಾದ್ರೂ ಮಾಡ್ಕೊಬೋದು. ಹಾಗೆ ಇನ್ನೊಂದು ಹೋಲ್ ಒಳಗಡೆ ಸೂಜಿಯನ್ನು ಪೋಣಿಸ್ಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಈಗ ಇದನ್ನು ಹೀಗೆ ತುದಿವರೆಗೂ ತಂದ್ಕೊಬೇಕು. ಆ ಬೀಡ್ಸ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ದಾರವನ್ನು ನಮ್ಮ ಎಡಬದಿಗೆ ಇಟ್ಕೊಬೇಕು. ಇಟ್ಕೊಂಡು ನಾವು ಇಲ್ಲೊಂದು ನಾಟನ್ನು ಫಸ್ಟ್ ಹಾಕ್ಕೊಂಡ್ವಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ನಾಟನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಇನ್ನೂ ಸ್ವಲ್ಪ ಟೈಟಾಗಿ ನಾಟ್ ಬರಬೇಕು ಅಂದರೆ ಇದರ ಒಳಗಡೆ ಇನ್ನೊಂದು ಸರಿ ಪೋಣಿಸಿ ಇಲ್ಲಿ ಟೈಟಾಗಿ ಮಾಡ್ಕೊಬೇಕು. ಆವಾಗ ಇದು ಹಂದಾಡೋದಿಲ್ಲ, ನೀಟಾಗಿ ಬರುತ್ತೆ. ಹಾಗೆ ಈಗ ನಾವು ಜಿಗ್ಜಾಗ್ ಮಾಡಿರ್ತೀವಲ್ಲ, ಆ ಜಿಗ್ಜಾಗ್ ಮಾಡಿದ್ರೊಳಗಡೆ ಪೋಣಿಸ್ಬೇಕು. ಆಮೇಲೆ ಇಲ್ಲಿ ಮತ್ತೊಂದು ನೆಕ್ಸ್ಟ್ 1 ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ, ಆ 1 ಇಂಚಿಗೆ ನಾವು ತೆಕ್ಕೊಬೇಕು. ನೋಡಿ, ನಾವು 1 ಇಂಚಿನ ಗ್ಯಾಪಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ವಲ್ಲ, 1 ಇಂಚಲ್ಲಿ ಅರ್ಧ ಇಂಚ್ ಮಾತ್ರ ನಮ್ಮದು ಈ ಬೀಡ್ಸ್ ಬರುತ್ತೆ, ಇನ್ನು ಅರ್ಧ ಇಂಚು ಗ್ಯಾಪ್ ಆಗುತ್ತೆ. ನಮಗೆ ಇದು ದೂರಕ್ಕೆ ಕುಚ್ಚು ಬರಬೇಕು ಅಂತ ಇದ್ದರೆ ನಾವೇನು ಮಾಡ್ಬೋದು, ಇನ್ನೊಂದು ಸ್ವಲ್ಪ ಜಾಸ್ತಿ ದೂರಕ್ಕೆ ಹಾಕ್ಕೋಬೋದು. ನೋಡಿ, ಈ ದಾರವನ್ನು ನಮ್ಮ ಎಡಗಡೆಗೆ ಇಟ್ಕೊಂಡು ಇಲ್ಲಿಗೆ ಇನ್ನೊಂದು ಸರಿ ಸೂಜಿಯನ್ನು ಹಾಕಿ ತೆಗಿಬೇಕು. ಅಂದರೆ ನಮಗೆ ಇಲ್ಲಿ ಒಂದು ನಾಟ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾಟ್ ಬರಬೇಕು. ಹಾಗೆ ಒಂದು ರಿಂಗನ್ನು ನಾನು ಒಂದು ಹೋಲಿಗೆ ಪೋಣಿಸ್ಕೊತೀನಿ. ಹಾಗೆ ಅದರಲ್ಲಿ 3 ಸಣ್ಣ ಸಣ್ಣ ಕ್ರಿಸ್ಟಲನ್ನು ಹಾಕ್ತೀನಿ. 3 ಕ್ರಿಸ್ಟಲ್ ಹಾಕಾದ್ಮೇಲೆ ಈ ರಿಂಗಿನ ಇನ್ನೊಂದು ಹೋಲಿಗೂ ಕೂಡ ನಾನು ಸೂಜಿಯನ್ನು ಪೋಣಿಸ್ತೀನಿ. ಈ ಬೀಡ್ಸ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಬೇಕು. ಫಸ್ಟು ದಾರವನ್ನು ನಾವು ಎಡಬದಿಗೆ ತಗೋಬೇಕು. ಈ ದಾರ ನಮ್ಮ ಮುಂದ್ಗಡೆಗೆ ಇರಬೇಕು. ನಮಗೆ ಫಸ್ಟಿಗೆ ನಾಟ್ ಹಾಕಬೇಕು, ನಾವು 2 ಸರಿ ನಾಟ್ ಹಾಕೋದು ಬೇಡ. ಅಂದರೆ ಈ ಸೂಜಿ ಕೆಳಗಡೆಯಿಂದ ಈ ದಾರದ ಒಳಗಡೆ ಬರಬೇಕು. ಆವಾಗ ನಮಗೆ ಟೈಟ್ ನಾಟು ಒಂದೇ ಸರಿಗೆ ಆಗುತ್ತೆ. ನೋಡಿ, ಹೀಗೆ ಬರುತ್ತೆ. ಇದೇ ರೀತಿಯಾಗಿ ನಾನು ಇಲ್ಲಿ ಏನೇನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಎಲ್ಲ ಕಡೆನೂ ಕೂಡ ಹಾಕ್ಕೊಂಬರ್ತೀನಿ. ಮುಂದೆ ಏನು ಮಾಡಬೇಕು ಅನ್ನೋದನ್ನು
ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈಗ ಇದಕ್ಕೆ ನಾವು ಕುಚ್ಚನ್ನು ಕಟ್ಟಬೇಕು. ಕುಚ್ಚು ಎಲ್ಲಿ ಕಟ್ಟೋದು? ಬಟ್ಟೆ ಕಟ್ಟಿದರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಯೋಚನೆ ಮಾಡಿದ್ರೆ ಅಷ್ಟೇನು ಚೆನ್ನಾಗಿ ಕಾಣಿಸೋದಿಲ್ಲ. ನಾವು ಅದೇ ಡಬಲ್ ಕಲರಲ್ಲಿ ಏನಾದ್ರು ಕುಚ್ಚು ಕಟ್ತೀವಿ ಅಂತಂದರೆ ಬಟ್ಟೆಗೂ ಕಟ್ಬೋದು, ರಿಂಗಿಗೂ ಕೂಡ ಕಟ್ಬೋದು. ನಾನೀಗ ಇಲ್ಲಿ ಈ ಬೀಡ್ಸ್ ಹಾಕಿರ್ತೀವಲ್ಲ, ಆ ರಿಂಗಿಗೆ, ಬೀಡ್ಸಿನ ಕೆಳಗಡೆಗೆ ರಿಂಗಿಗೆ ನಾವು ಕುಚ್ಚನ್ನು ಕಟ್ಟಬೇಕು. ಹೀಗೆ ನಾನಿಲ್ಲಿ ಇವತ್ತು 100 ಎಳೆ ದಾರವನ್ನು ತೊಗೊಂಡಿದ್ದೀನಿ. ಜಾಸ್ತಿನೇ ತೊಗೊಂಡ್ರೂ ಕೂಡ ಚೆನ್ನಾಗಾಗತ್ತೆ. ಹೀಗೆ ಇಟ್ಕೊಂಡು ಕುಚ್ಚನ್ನು ಕಟ್ಟಿದ್ರೆ ಆಯಿತು. ಹೇಗೆ ಕುಚ್ಚು ಕಟ್ಟೋದು ಅಂತ ಗೊತ್ತಾಯ್ತಲ್ವ ಫ್ರೆಂಡ್ಸ್? ಹೀಗೇ ಎಲ್ಲದಕ್ಕೂ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾವೇನಾದ್ರು ಡಬಲ್ ಕಲರ್ ಕಟ್ಟೋದಾದರೆ ಮಾತ್ರ ರಿಂಗಿಗೆ ಒಂದು ಸರಿ, ಬಟ್ಟೆಗೆ ಒಂದು ಸರಿ ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಮ್ಮೆ ಬೇಕಾದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನಿಗೆ 250ರಿಂದ 350ವರೆಗೂ ಕೂಡ ತೊಗೋಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ 1 ಅವರ್ ಒಳಗಡೆ ಮುಗಿದೋಗ್ಬಿಡುತ್ತೆ. ನಾನು ಇದಿಷ್ಟಕ್ಕೂ ಕುಚ್ಚು ಕಟ್ಟೋದು ಗೊತ್ತಾಯ್ತಲ್ಲ, ಈಗ ಇದಿಷ್ಟಕ್ಕೂ ಕೂಡ ಕುಚ್ಚು ಕಟ್ಕೊಂಡು ಬರ್ತೀನಿ. ನೋಡಿ, ಪೂರ್ತಿ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಾವು ಬೇಕಾದರೆ ಡಬಲ್ ಕಲರ್ ಕುಚ್ಚನ್ನು ಕಟ್ತೀವಿ ಅಂದರೆ ಇಲ್ಲಿ ಮಧ್ಯಕ್ಕೆ ಕಟ್ಕೊಬೋದು, ಅದು ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಿಮಗೆ ಸುಮಾರು ಜನರಿಗೆ ಡೌಟ್ ಇದೆ, ಈ ರೀತಿಯಾಗಿ ಕುಚ್ಚು ಬಿಚ್ಕೊಂಡು ಹೇಗೆ ಬರುತ್ತೆ ಅಂತ. ನಿಮಗೇನಾದ್ರು ಈ ರೀತಿ ಬೇಕು ಅಂತ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ಹೇಗೆ ಮಾಡೋದು, ಈ ರೀತಿಯಾಗಿ ಬಿಚ್ಕೊಂಡು ಬರೋ ರೀತಿಯಾಗಿ ಕುಚ್ಚನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಹೆಚ್ಚೆಚ್ಚು ಕಾಮೆಂಟ್ ಹಾಕಿದ್ರೆ ನಾನು ತೋರಿಸ್ತೀನಿ ಇದನ್ನು ಹೇಗೆ ಮಾಡಬೇಕು ಈ ರೀತಿಯಾಗಿ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಅವನಿ ಕಿಚನ್ಸ್ ಆ್ಯಂಡ್ ಹಾಬೀಸ್ನು ಕೂಡ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಅದರಲ್ಲೂ ಕೂಡ ಹೊಸ ಹೊಸ ರೆಸಿಪಿಗಳು ನಿಮಗಾಗಿ ಬರ್ತಾ ಇರುತ್ತೆ. ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ. ಕ್ರೋಶಾ ಕುಚ್ಚು ಯಾರಿಗೆ ಬರೋದಿಲ್ವೋ, ಹಾಗೆ ಅರ್ಜೆಂಟಲ್ಲಿ ಯಾರಿಗೆ ಸ್ಯಾರಿ ಕುಚ್ಚನ್ನು ಹಾಕ್ಕೊಡ್ಬೇಕು, ಆ ಟೈಮಲ್ಲಿ ಇದನ್ನು ಪಟಾಪಟ್ ಅಂತ ನೀವು ಹಾಕಿ ಕೊಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಶುಭ ದಿನ.